ಬಂಧುಗಳೇ, ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮಾರ್ಚ್ 27ಕ್ಕೆ 1 ವರ್ಷ ಪೂರೈಸಿ ತನ್ನ ಮೊದಲನೇ ವಾರ್ಷಿಕ ಸಮಾವೇಶ ಕಾರ್ಯಕ್ರಮವನ್ನು ಇವತ್ತು ನಾವು ಬೆಂಗಳೂರು ಗಾಂಧಿ ಭವನದಲ್ಲಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ನಾವು ಹಿಂದೆ ದಿವಂಗತ ಜಗದೀಶ್ ಶಂಕರ್ ಅವರ ಜೊತೆಯಲ್ಲಿ ಅವರ ಒಂದು ಒಡನಾಟದಲ್ಲಿ 32 ವರ್ಷಗಳ ಒಂದು ಸುದೀರ್ಘ ಹೋರಾಟದ ಜೀವನದಲ್ಲಿ ಅವರು ಬೇರೆ ಬೇರೆ ಸಂಘಟನೆಗಳು ಕಟ್ಟಿದಂಥ ಸಂದರ್ಭದಲ್ಲಿ ಕೂಡ ನಾವು ಅವ್ರ ಜೊತೆಯಲ್ಲಿ ಇದ್ದು ಎಲ್ಲ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ಕೊಂಡು ಬಂದಿದ್ದೇವೆ. ಹಿಂದೆ ಅವರು ಪ್ರಜಾ ವಿಮೋಚನಾ ಚಳುವಳಿ, ಕರ್ನಾಟಕ ಜನಾಂದೋಲನ ಸಂಘಟನೆ ಅಂಥೇಳಿ 2 ಸಂಘಟನೆಗಳ ಒಂದು ರಾಜ್ಯಾಧ್ಯಕ್ಷರಾಗಿ ಇವರು ಸೇವೆ ಸಲ್ಲಿಸಿದರು. ನಾವು 1992ರಲ್ಲಿ ನಾನು ಆವಾಗ ಕಾಲೇಜಿನ ವಿದ್ಯಾರ್ಥಿ. ಅವರ ಒಂದು ಹೋರಾಟಗಳನ್ನು ನಾನು ಆಗ ಮಾಧ್ಯಮದ ಮೂಲಕವಾಗಿ ಮತ್ತು ಆಕಾಶವಾಣಿಯಲ್ಲಿ ಬರ್ತಕ್ಕಂಥ ಅವರ ಒಂದು ನ್ಯೂಸನ್ನು ನೋಡಿ ನಾವು ಕೂಡ ಇವ್ರ ಜೊತೆ ಸಂಘಟನೆಯಲ್ಲಿ ಸೇರಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಆಗ ನಾನು 92ರಲ್ಲಿ ಅವರು ಒಂದು ಆಗಿನ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೆ ಅಂಬೇಡ್ಕರ್ ಮೆಡಿಕಲ್ ಕಾಲೇಜಿನಲ್ಲಿ ಆದಂತಹ ಒಂದು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಂತಹ ಸಂದರ್ಭದಲ್ಲಿ ಅವರು ಒಂದು ದೊಡ್ಡ ಹೋರಾಟವನ್ನು ಬೆಂಗಳೂರು ವಿಧಾನಸೌಧ ಮುಂದೆ ಕಾರ್ಯಕ್ರಮ ಮಾಡ್ತಾಯಿದ್ರು. ಆ ಕಾರ್ಯಕ್ರಮದಲ್ಲಿ ಅವ್ರನ್ನ ಭೇಟಿ ಮಾಡಬೇಕಂತ ನಾನು ಹೋದೆ. ಅದಾದಮೇಲೆ ಅವ್ರನ್ನ ಭೇಟಿ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ. ಕಾಲಕ್ರಮೇಣ ಅವ್ರನ್ನ ನಾನು ಸತತವಾಗಿ ಅವರ ಹೋರಾಟಗಳಲ್ಲಿ ಭಾಗವಹಿಸಿ ಒಂದು 3 ವರ್ಷಗಳ ಕಾಲ ಅವರ ಹಿಂದೆಯೇ ನಾನು ಒಡನಾಟ ಇಟ್ಟುಕೊಂಡು, ತದನಂತರ ಅವರು 1996ರಲ್ಲಿ ಕರ್ನಾಟಕ ಜನಾಂದೋಲನ ಸಂಘಟನೆ ಅಂತೇಳಿ ಸ್ಥಾಪನೆ ಮಾಡಿದ್ರು. ಆ ಸಮಯದಲ್ಲಿ ಅವ್ರನ್ನ ಭೇಟಿ ಮಾಡಿ ನಮ್ಮ ಗ್ರಾಮಕ್ಕೆ ಕರೆದು ಆ ಮೂಲಕವಾಗಿ ನಮ್ಮೂರಲ್ಲಿ ಸಂಘಟನೆ ಮಾಡಿ, ಆಮೇಲೆ ಇಲ್ಲಿ ಇರ್ತಕ್ಕಂಥ ಅನೇಕ ತಾರತಮ್ಯಗಳನ್ನು ನಾನು ಅವ್ರ ಗಮನಕ್ಕೆ ತಂದಾಗ ಅವರು ಸರಿ ನೀನು ಸಂಘಟನೆ ಮಾಡು, ಸಂಘಟನೆ ಮೂಲಕವಾಗಿ ಇದಕ್ಕೆಲ್ಲ ಪರಿಹಾರ ಮಾಡೋಣ ಅಂಥೇಳಿ ಆ ಸಂದರ್ಭಕ್ಕೆ ಸೂಚಿಸಿದ್ರು. ಅದಾದ ನಂತರ ನಾನು ನಿರಂತರವಾಗಿ ಅವ್ರ ಜೊತೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮತ್ತು ಅವರು ಸತತವಾಗಿ ಸುಮಾರು ಒಂದು 15 ವರ್ಷಗಳ ಕಾಲ ಕರ್ನಾಟಕ ಜನಾಂದೋಲನ ಸಂಘಟನೆಯಲ್ಲಿ ಕೆಲಸ ಮಾಡಿದ್ವಿ. ಅದಾದ ಮೇಲೆ ಅವರು ಮತ್ತೆ ರಾಜಕೀಯವಾಗಿ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಬಹುಜನ ಸಮಾಜ ಪಾರ್ಟಿಗೆ ಅವರು ಆ ಒಂದು ಪಾರ್ಟಿಯಲ್ಲಿ ಗುರುತಿಸ್ಕೊಂಡ ಸಂದರ್ಭದಲ್ಲಿ ಆಗ ಕರ್ನಾಟಕ ಜನಾಂದೋಲನ ಸಂಘಟನೆಯ ಜವಾಬ್ದಾರಿಯನ್ನು ಏನು ಮಂಡ್ಯದ ವಿಚಾರವಾದಿಗಳಾದಂತಹ ಸಾಹಿತಿಗಳಾದಂತಹ ಮಾಯೇಗೌಡರಿಗೆ ವಹಿಸಿದ್ರು. ತದನಂತರ ರಾಜ್ಯ ಕಾರ್ಯದರ್ಶಿಗಳಾಗಿ KM ಮರಿಯಪ್ಪ ಅವ್ರನ್ನ ಇದು ಮಾಡಿದ್ರು. ನಾನು ಆಗ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೆ. ಜಿಲ್ಲಾಧ್ಯಕ್ಷನಾಗಿ, ತಾಲೂಕು ಅಧ್ಯಕ್ಷನಾಗಿ, ಗ್ರಾಮ ಶಾಖೆ ಅಧ್ಯಕ್ಷನಾಗಿ, ರಾಜ್ಯ ಘಟಕದ ಸಂಘಟನೆ ಕಾರ್ಯದರ್ಶಿಯಾಗಿ ಅನೇಕ ಹಂತವಾಗಿ ನಾನು ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಜೊತೆಯಲ್ಲಿ ಸುಮಾರು 20-25 ವರ್ಷಗಳೆಲ್ಲ ನಾವು ಹೋರಾಟ ಮಾಡ್ಕೊಂಡು ಬಂದ್ವಿ. ಅದಾದ ಮೇಲೆ ನಾನು ಸ್ವಲ್ಪ ದಿವಸ ಸಂಘಟನೆಗೆ ವಿರಾಮ ಮಾಡುವಂತಹ ಒಂದು ಸಂದರ್ಭ ಒದಗಿ ಬಂದಾಗ ನಾನು ಒಂದಷ್ಟು ದಿನ ತಟಸ್ಥವಾಗಿ ಉಳಿಯಬೇಕಾಯಿತು. ಆ ಸಂದರ್ಭದಲ್ಲಿ ನಾನು ಯಾವುದೇ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿರ ಬೇರೆ ನನ್ನ ಒಂದು ಸ್ವಂತ ಕೆಲಸಗಳಲ್ಲಿ ತೊಡಗಿಸ್ಕೊಂಡೆ. ಮತ್ತು ಮಾನ್ಯ ಜಗದೀಶ್ ಶಂಕರ್ ಅವರು 2013ರಲ್ಲಿ ಅವರು ಮತ್ತೆ ನನ್ನ ಸಂಪರ್ಕ ಮಾಡಿ ಈಗ ಸಂಘಟನೆನ ಕರ್ನಾಟಕ ಜನಾಂದೋಲನ ಸಂಘಟನೆ ನಾವೆಲ್ಲ ಸೇರಿ ಮತ್ತೆ ಗಟ್ಟಿಯಾಗಿ ಬೆಳೆಸೋಣ, ನೀನು ಮರಿಯಪ್ಪ ಅವ್ರ ಹತ್ರ ಮಾತಾಡು ಅಂಥೇಳಿ ನನ್ನ ಜೊತೆಯಲ್ಲಿ ಸಂಪರ್ಕ ಮಾಡಿ ವಿಚಾರ ಮಾಡಿದಾಗ ಆಗ ನಾನು ಮರಿಯಪ್ಪ ಅವ್ರನ್ನ ಮತ್ತೆ ಈ ಥರ ಹೇಳ್ತಾ ಇದ್ದಾರೆ ಜಗದೀಶ್ ಶಂಕರ್ ಅವರು ಹೆಂಗೆ ಅಂದರೆ ಸರಿ, ಅದಕ್ಕೆ ಅವರು ಯಾವುದೇ ರೀತಿ ಸ್ಪಂದನೆ ಕೊಟ್ಟಿಲ್ಲ. ತದನಂತರ ಮತ್ತೆ ಅವರಿಗೆ ಒಂದು ಬೇರೆ ಅವಕಾಶವನ್ನೇ ಸಿಕ್ತು. ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶದ ಕುಡಿಯಾದಂತಹ ಆನಂದರಾಜ್ ಅಂಬೇಡ್ಕರ್ ಅವರು ಅವ್ರನ್ನ ಸಂಪರ್ಕ ಮಾಡಿ ಈ ರಾಜ್ಯದಲ್ಲಿ ನೀವು ಸಂಘಟನೆ ರಿಪಬ್ಲಿಕನ್ ಸೇನೆನ ಮಾಡಬೇಕು ಅಂಥೇಳಿ ಅವರಿಗೆ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಹೋಗಲಿ ಕರ್ನಾಟಕ ಜನಾಂದೋಲನ ಸಂಘಟನೆ ಮರಿಯಪ್ಪ ಅವರು ಇಟ್ಕೊಳ್ಳಿ,
ರಿಪಬ್ಲಿಕನ್ ಸೇನೆ ನಾವು ಕಟ್ಟೋಣ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶದವರು ಕೂಡ ಸಿಕ್ಕಿದ್ದಾರೆ ಅನ್ನೋ ಕಾರಣಕ್ಕಾಗಿ ಮತ್ತೆ ನಾನು 2013ರಲ್ಲಿ ರಿಪಬ್ಲಿಕನ್ ಸೇನೆ ಸ್ಥಾಪನೆ ಆಯಿತು. ನಾನು 1 ವರ್ಷಗಳ ಕಾಲ ನಾನು ಅವ್ರ ಜೊತೆಯಲ್ಲಿ ಬೆರೆಯಲಿಕ್ಕೆ ಆಗಲಿಲ್ಲ. 2014ರಲ್ಲಿ ನಾನು ಮತ್ತೆ ಜಿಗ್ನಿ ಶಂಕರ್ ಅವರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು ರಿಪಬ್ಲಿಕನ್ ಸೇನೆಯಲ್ಲಿ ಮತ್ತೆ ರಾಜ್ಯ ಸಂಘಟನೆ ಕಾರ್ಯದರ್ಶಿಯಾಗಿ, ಜಿಲ್ಲಾ ಅಧ್ಯಕ್ಷನಾಗಿ, ಆಮೇಲೆ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷನಾಗಿ ಅವರು 2023ರಲ್ಲಿ ತೀರ್ಕೊಂಡ್ರು. ಅಲ್ಲಿ ತನಕ ನಾನು ರಿಪಬ್ಲಿಕನ್ ಸೇನೆಯಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದೆ. ಅದಾದ ನಂತರ ನಾವು ಮತ್ತು ನಮ್ಮ ಗೆಳೆಯರಾದಂತಹ ಕಾಡುವರ್ರಿ ಶಣ್ಣಪ್ಪ ಅವರು, ವೀರರಾಜ್ ಅವರು ಮತ್ತು ಇನ್ನೂ ಅನೇಕ ಮುಖಂಡರುಗಳು, ನಮ್ಮ ರಿಪಬ್ಲಿಕನ್ ಸೇನೆಯ ಮುಖಂಡರುಗಳೆಲ್ಲ ಸೇರಿ ಈ ಒಂದು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ನೇತೃತ್ವ ನೀನು ವಹಿಸ್ಕೊಬೇಕು, ನೀನು ವಹಿಸ್ಕೊಂಡ್ರೆ ನಾವೆಲ್ಲ ನಿನ್ನ ಜೊತೆ ಕೈ ಜೋಡಿಸ್ತೀವಿ ಅಂತೇಳಿ ನನಗೆ ಸಲಹೆ ಮಾಡಿದ್ರು. ಮತ್ತು ಸಂಘಟನೆಯಲ್ಲಿ ಜಿಗ್ನಿ ಶಂಕರ್ ಜೊತೆಯಲ್ಲಿ ಒಂದು 30-32 ವರ್ಷಗಳ ಒಡನಾಟದಿಂದ ಎಲ್ಲ ರೀತಿಯಲ್ಲಿ ನೋಡಿದ್ರೆ ನಾನೇ ಅಲ್ಲಿ ಹಿರಿಯ ಸದಸ್ಯನಾಗಿದ್ದೆ. ನನಗೆ ಅವಕಾಶ ಸಿಗುತ್ತೆ ಅಂತ ನಾನು ಕೂಡ ಭಾವಿಸಿದ್ದೆ. ಸುಮಾರು ಎಲ್ಲ ಭಾಗದ ಇಡೀ ನಮ್ಮ ರಾಜ್ಯದ ನಾನಾ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಕೂಡ ನೀವೇ ಅಧ್ಯಕ್ಷರಾಗಿ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ರು. ಅದೇ ರೀತಿಯ ಕೂಡ ಆನಂದರಾಜ್ ಅಂಬೇಡ್ಕರ್ ಅವರು ಕೂಡ ನಾವು ಭೇಟಿ ಮಾಡಿದ್ವಿ. ಅವರು ಕೂಡ ಸಲಹೆಗಳನ್ನು ಕೊಟ್ಟಿದ್ದರು. ಆಯಿತು, ನಿಮ್ಮಲ್ಲಿ ಯಾರು 4 ಜನ ಸೀನಿಯರ್ ಇದ್ದೀರಾ, ನೀವೆಲ್ಲ ಒಂದು ಪಟ್ಟಿ ಮಾಡಿಕೊಂಡು ನೀವು ಮುಂಬೈಗೆ ಬನ್ನಿ, ನಾವೆಲ್ಲ ಅಲ್ಲಿ ಚರ್ಚೆ ಮಾಡಿ ಯಾರು ನಿಮ್ಮಲ್ಲಿ ಸೀನಿಯರ್ ಇದ್ದಾರೆ ಅವ್ರಿಗೆ ನಾವು ಮಾಡೋಣ ಅಂತೇಳಿ ಅವರು ನಮಗೊಂದು ರೀತಿಯಲ್ಲಿ ಭರವಸೆ ಕೊಟ್ಟಿದ್ದರು. ಆ ಮೂಲಕವಾಗಿ ನಾವು ಅವ್ರನ್ನೂ ಕೂಡ ಭೇಟಿ ಮಾಡಿದ್ವಿ ಸುಮಾರು ಸರಿ. ಅವರು ಕೂಡ ಅದೇ ರೀತಿಯಲ್ಲಿ ಇದ್ದರು. ಕೊನೆಯ ಗಳಿಗೆಯಲ್ಲಿ ಅವರು ಕೂಡ ಎಲ್ಲೋ ಒಂದು ಕಡೆ ನಮಗೆ ಪ್ರೋತ್ಸಾಹನ ನೀಡಿಲ್ಲ. ಅವರು ಕೂಡ ಎಲ್ಲೋ ಒಂದು ಕಡೆ ಈ ವಿಚಾರವಾಗಿ, ಯಾಕೆಂದರೆ ಒಂದು ಸಂಘಟನೆಯಲ್ಲಿ ದುಡಿದಂಥವ್ರು ನಾವು, ಅವರು ಎಲ್ಲರೂ ಕೂಡ ಅಭಿಪ್ರಾಯನ ಸಂಗ್ರಹಿಸಿ ಎಲ್ಲರ ಜೊತೆ ಚರ್ಚೆ ಮಾಡಿ, ಸಭೆ ಮಾಡಿ ಒಂದು ಒಳ್ಳೆಯ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕಾಗಿತ್ತು. ಅವರು ಕೂಡ ಎಲ್ಲೋ ಒಂದು ಕಡೆ ಈ ಒಂದು ಯಾವುದೂ ಮಾಡ್ದೇ ಎಲ್ಲರ ಅಭಿಪ್ರಾಯನ ಕೇಳಿದ್ರೆ ಏಕಾಏಕಿ ಜಿಗ್ನಿ ಶಂಕರ್ ಅವರ ಮಗನ್ನ ಆಯ್ಕೆ ಮಾಡಿದ್ರು. ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಕೂಡ ನಾವು ಅವ್ರ ಜೊತೆಯಲ್ಲಿ ಇದ್ದೀವಿ. ಅವರಿಗೆ ಸಂಘಟನೆ ಬಗ್ಗೆ ಎಷ್ಟು ಮಟ್ಟಿಗೆ ಅನುಭವ ಇತ್ತು ಅದು ನಮ್ಗೆ ಗೊತ್ತಿಲ್ಲ. ಆದರೆ ನಮ್ಮ ಕಣ್ಣು ಮುಂದೆ ಬೆಳೆದಂಥ ಹುಡುಗ ಇವತ್ತು ನಮ್ಮ ಸಾಹೇಬ್ರ ಮಗ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಯುವಕನಿದ್ದಾರೆ, ಮುಂದುವರಿಸಲಿ ಅನ್ನೋ ಕಾರಣಕ್ಕಾಗಿ ನಾವು ಕೂಡ ಅವ್ರ ಜೊತೆಯಲ್ಲಿ ಒಪ್ಕೊಂಡು ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾಯಿದ್ವಿ. ಹಿಂದೆ ಜಿಗ್ನಿ ಶಂಕರ್ ಅವರು ಇದ್ದಾಗ ಕೂಡ ಎಲ್ಲ ರೀತಿಯಲ್ಲಿ ಏನು ಭೂಮಿ ಹೋರಾಟ ಆಗ್ಬೋದು, ಮತ್ತು ಏನು ರಾಜ್ಯದಲ್ಲಿ ಆಗ್ತಾಯಿದ್ದಂತಹ ಅನೇಕ ತಾರತಮ್ಯಗಳ ವಿರುದ್ಧವಾಗಿ ನಾವು ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿದ್ದೀವಿ. ಅದರಲ್ಲಿ ಬಹಳ ಮುಖ್ಯವಾಗಿ ಭೂಮಿ ಹೋರಾಟಗಳು ಹೆಚ್ಚಾಗಿ ನಾವು ಮಾಡಿದ್ದೇವೆ. ಆ ಭೂಮಿ ಮೂಲಕ ಅನೇಕ ಕುಟುಂಬಗಳಿಗೆ ಆಸರೆಯಾಗಿ ನಿವೇಶನಗಳನ್ನು ಕೊಡಿಸುವಂಥದ್ದು, ಹಂಚುವಂಥದ್ದು. ಮತ್ತು ರಾಜಾಪುರ ಅಂತ ಗ್ರಾಮದಲ್ಲಿ 52 ಭೂಮಿ ಹೋರಾಟ ಮಾಡಿದ್ವಿ. ಕಂಸಂದ್ರ ಭೂಮಿ ಹೋರಾಟ ಮಾಡಿದ್ವಿ. ಅದೇ ರೀತಿ ಬೇರೆ ಬೇರೆ ಆನೇಕಲ್ ತಾಲೂಕು ಆಗ್ಬೋದು, ಬೆಂಗಳೂರು ದಕ್ಷಿಣ ತಾಲೂಕು ಆಗ್ಬೋದು, ಬೆಂಗಳೂರು ಪೂರ್ವ ತಾಲೂಕು ಆಗ್ಬೋದು, ಬಂಡೆಪಾಳ್ಯದಲ್ಲಿ ನಾವು ಸಾವಿರಾರು ಗುಡಿಸಲನ್ನು ನಾವು ಜನಕ್ಕೆ ನಾವು ಹಂಚಿದಂಥದ್ದಾಗ್ಬೋದು. ಆಮೇಲೆ ಪಂತ್ರಪಾಳ್ಯದಲ್ಲಿ ಅಲ್ಲಿ ಕೂಡ ಸಾವಿರಾರು ಜನಕ್ಕೆ ನಾವು ನಿವೇಶನ ಕೊಟ್ಟಂಥದ್ದಾಗ್ಬೋದು. ಆತ್ಮಜ್ಯೋತಿ ನಗರದಲ್ಲಿ ನಿವೇಶನ ಮಾಡಿದಂಥದ್ದಾಗ್ಬೋದು. ನಮ್ಮ ಬೆಳ್ತೂರು ಕಾಲೋನಿಯಲ್ಲಿ ನಿವೇಶನ ಕೊಟ್ಟದ್ದು, ಗೊರಿಗೆರೆ, ಅನೇಕ ನಮ್ಮ ಪೂರ್ವ ತಾಲೂಕಲ್ಲಿ ಗೊರಿಗೆರೆ, ಬೇವನಮರ ಕಾಲೋನಿ, ಸೀಗೇಳಿ, ಈ ರೀತಿ ಹೊಸಕೋಟೆ ತಾಲೂಕು ಅಂಥೇಳಿ ನಾನಾ ಕಡೆ ಸಾವಿರಾರು ಕುಟುಂಬಗಳಿಗೆ ನಾವು ಭೂಮಿ ಹಂಚಿಕೆ ಮಾಡೋದಂತ ಕೂಡ ಇದು ಒಂದು ಐತಿಹಾಸಿಕ ಹೋರಾಟಗಳನ್ನು ಮಾಡಿದ್ದೀವಿ. ಬೇರೆ ಬೇರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದಂಥ ಸಂದರ್ಭದಲ್ಲಿ ಹೋರಾಟಗಳು ಮಾಡಿದ್ದೀವಿ. ಈ ಥರ ಸಂದರ್ಭಕ್ಕೆ ತಕ್ಕವಾಗಿ ಏನೆಲ್ಲ ಮಾಡಬೇಕಾಗಿತ್ತು ಅಂತೆಲ್ಲ ಹೋರಾಟಗಳ ಮೂಲಕವಾಗಿ ನಾವಿವತ್ತು ನಮ್ಮದೇ ಆದಂಥ ಒಂದು ವ್ಯಕ್ತಿತ್ವವನ್ನು ರೂಢಿಸ್ಕೊಂಡು ಬಂದಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮಗೂ ಮತ್ತು ಸಂಘಟನೆ ರಾಜ್ಯಾಧ್ಯಕ್ಷರ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸ ಆದಾಗ ನಾವೇನು ಮಾಡಬೇಕು, ಅನಿವಾರ್ಯವಾಗಿ ಮತ್ತು ನಾವು ಯಾಕಂದರೆ ಕರ್ನಾಟಕ ರಿಪಬ್ಲಿಕನ್ ಸೇನೆ ಹುಟ್ಟಾಕೋ ಸಂದರ್ಭದಲ್ಲಿ ನಾವೆಲ್ಲ ಇದ್ದು ಕೈ ಜೋಡಿಸಿ ಇಡೀ ರಾಜ್ಯಾದ್ಯಂತ ಸಂಘಟನೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಯಾಕೆ ಆ ಸಂಘಟನೆ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೆಲ್ಲ ಚರ್ಚೆಗಳಾಯಿತು. ಅದಾದಮೇಲೆ ನಾವು ಕರ್ನಾಟಕ
ರಿಪಬ್ಲಿಕನ್ ಸಂಘಟನೆ ಮಾರ್ಚ್ 27ನೇ ತಾರೀಕು ನಾವು ಇದೇ ಗಾಂಧಿ ಭವನದಲ್ಲಿ ಕಾರ್ಯಕ್ರಮ ಮಾಡಿ ಉದ್ಘಾಟನೆ ಮಾಡಿ ಅಲ್ಲಿಂದ ಆಚೆಗೆ 1 ವರ್ಷದಲ್ಲಿ ನಾವು ಕೂಡ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ವಿ. ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಸಂಘಟನೆಗಳ ಒಕ್ಕೂಟಗಳ ಜೊತೆ ಕೂಡ ನಾವು ಜನರಿಗೆ ಹಕ್ಕುಪತ್ರ ನೀಡಬೇಕು, ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು, ಕುಡಿಯೋ ನೀರು ಕೊಡಬೇಕು. ಆಮೇಲೆ ಏನು 90% ಸರ್ಕಾರ ಮಂಜೂರು ಮಾಡಿದಂತಹ ನಿವೇಶನಗಳಿಗೆ ಹಕ್ಕುಪತ್ರಗಳು ಕೊಡಬೇಕಂತೇಳಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡಿದ್ವಿ. ಫ್ರೀಡಮ್ ಪಾರ್ಕಲ್ಲಿ ಹೋರಾಟಗಳು ಮಾಡಿದ್ವಿ. ಮತ್ತು ಏನು PSI ಪರಶುರಾಮ್ ಅವರ ಇದನ್ನು ಖಂಡಿಸಿ ಯಾದಗಿರಿ ಚಲೋ ಮಾಡಿದ್ವಿ. ಮತ್ತು ರಾಮನಗರದಲ್ಲಿ ಅಲ್ಲಿ ಆಗ್ತದಂತಹ ದಲಿತರ ಮೇಲೆ ದೌರ್ಜನ್ಯ ಖಂಡಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತು ಹೋರಾಟಗಳನ್ನು ಮಾಡಿದ್ವಿ. ಈ ರೀತಿ ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಕಾಲಕ್ಕೆ ನಾವು ಬರ್ತಾಯಿದ್ದೀವಿ. ಈ 1 ವರ್ಷದಲ್ಲಿ ಭಾಳಷ್ಟು ಈಗಾಗಲೇ ಕಾಡುಗೋಡಿ ಸ್ಲಮ್ ಅಂತ ಇತ್ತು. ಆ ಕಾಡುಗೋಡಿ ಸ್ಲಮ್ಮಲ್ಲಿ ನಾವು ಹಿಂದೆ 1999ರಿಂದ ಸುಮಾರು 15 ವರ್ಷಗಳ ಹೋರಾಟ ಮಾಡಿ ಅಲ್ಲಿನ ಜನಕ್ಕೆ ನಾವು ವಸತಿಯನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಆ ಕಾಲಕ್ಕೆ 25 ಜನ ಈ ಚನ್ನಸಂದ್ರ ಗ್ರಾಮದಲ್ಲಿ ನಿವೇಶನಗಳು ಕೊಟ್ಟರು. ಅದಾದ ಮೇಲೆ ಉಳಿದಂಥ 15 ಮನೆಗಳು ಕೊಟ್ಟಿರಲಿಲ್ಲ. ಇವತ್ತು ಅದನ್ನು ನಾವು ಮತ್ತೆ ಅವರಿಗೆ ಬೇರೆ ಕಡೆ ಅವರಿಗೆ ಪುನರ್ವಸತಿ ನೀಡುವಂಥ ನಿಟ್ಟಿನಲ್ಲಿ ಕೂಡ ನಾವು ಈಗಾಗಲೇ ಸ್ಲಮ್ ಬೋರ್ಡಲ್ಲಿ ಮಾತಾಡಿದ್ದೀವಿ. ಅವರು ಆಯುಕ್ತರು ಅದನ್ನು ಒಪ್ಕೊಂಡಿದ್ದಾರೆ. ಮತ್ತು ಸುಮಾರು 25-30 ವರ್ಷಗಳ ಹೋರಾಟದ ಮಾಡಿ ಹಕ್ಕುಪತ್ರನೇ ನೀಡಿದಂಥ ಆತ್ಮಜ್ಯೋತಿ ನಗರದಲ್ಲಿ ಕೂಡ ನಾವೆಲ್ಲ ಕೂಡ ಹೋರಾಟ ಮಾಡಿ ಆದರೂ ಕೂಡ ಇವತ್ತು ಹಕ್ಕುಪತ್ರ ನೀಡ್ತಾ ಇದ್ದಾರೆ. ಅದೇ ರೀತಿ ಬೇರೆ ಬೇರೆ ನಾವು ಸರ್ಕಾರಿ ಭೂಮಿಗಳಲ್ಲಿ ನಿವೇಶನ ಕೊಡಬೇಕು, ವಸತಿನ ಬಡವರಿಗೆ ವಸತಿ ಕೊಡಬೇಕು ಅಂತೇಳಿ ಅದು ಕೂಡ ನಾವು ಹೋರಾಟಗಳ ಸರ್ಕಾರ ಗಮನಕ್ಕೆ ತಂದಿದ್ದೀವಿ, ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಅದು ಕೂಡ ಒಂದು ಕಡೆ ಚಾಲ್ತಿಯಲ್ಲಿದೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ಅನೇಕ ನನ್ನ ಒಡನಾಡಿ ಗೆಳೆಯರು ಸಹಕಾರದಿಂದಾಗಿ ಈ 1 ವರ್ಷದಲ್ಲಿ ಬೇರೆ ಬೇರೆ ಕಡೆ ಜಿಲ್ಲೆಗಳಲ್ಲಿ ನಾವು ಶಾಖೆಗಳನ್ನು ಮಾಡಿದ್ದೀವಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀವಿ. ಇವತ್ತು ಸಂಘಟನೆ ಒಂದು ಬಲಿಷ್ಠವಾಗಿ ಬೆಳೀಲಿಕ್ಕೆ ಅನೇಕ ಜನ ನನ್ನ ಜೊತೆ ಅಂಜನಾಪುರ ವೆಂಕಟೇಶ್ ಅವರು, ಅಂಜನಾಪುರ ಮುಲ್ರಾಜ್ ಅವರು, ಭಾಳ ಮುಖ್ಯವಾಗಿ ನನ್ನ 30 ವರ್ಷಗಳ ಹೋರಾಟದ ಒಡನಾಡಿಯಾದಂಥ ಶ್ರೀಮತಿ ಶಕುಂತಲಮ್ಮ ಅವರು ನನ್ನ ಜೊತೆ ಕೈ ಜೋಡಿಸಿದ್ದಾರೆ. ಅದೇ ರೀತಿ ನಮ್ಮ ಈಗ ತಾನೇ ಹೊಸದಾಗಿ ದೇವನಹಳ್ಳಿ ತಾಲೂಕಲ್ಲಿ ನಾವು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದಾಗ ನಮ್ಮ ಹಿರಿಯ ಹೋರಾಟ ಒಡನಾಡಿಯಾದಂಥ ಮಾತಿ ಮುನಿಯಪ್ಪ ಅವರು, ಮಂಜುನಾಥ್ ಅವರು, ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಮುರಳಿ ಅವರು, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದಂಥ ಆನಂದ್ ಅವರು, ಮತ್ತು ಇನ್ನೂ ನಮ್ಮ ಹಳೇ ಒಡನಾಡಿಯಾದಂತಹ ನಮ್ಮ ಹೊಸಕೋಟೆ ಶ್ರೀಮತಿ ಶಿರೀಷ್ ಅವರು, ಅನೇಕ ಮುಖಂಡರುಗಳು ಇವತ್ತು ನನ್ನ ಜೊತೆಯಲ್ಲಿ, ಜಾಫರ್ ಪಟೇಲ್ ಅವರು, ಆಮೇಲೆ ನಮ್ಮ 30 ವರ್ಷಗಳ ಗೆಳೆಯರಾದಂತಹ ಅವರು ನಮ್ಮ ಕಾಡು ಬೀಚ್ನಲ್ಲಿ ನಾರಾಯಣ್ ಅವರು, ಮಧುರನಗರ ನಾಗರಾಜ್ ಅವರು, ಈ ರೀತಿ ಮತ್ತು ನಮ್ಮ ಇನ್ನೂ ಬಹಳ ಮುಖ್ಯವಾಗಿ ನಮ್ಮ ಜೊತೆ 30 ವರ್ಷಗಳ ಒಡನಾಟ ಇಟ್ಕೊಂಡಂತಹ ನಮ್ಮ ವಸಂತ ನಗರದ ಕುಮಾರ್ ಅವರು, KR ಪುರಂನ ಸಂತೋಷ್ ಕುಮಾರ್ ಅವರು, ಈ ರೀತಿ ಅನೇಕ ನನ್ನ ಜೊತೆ ನಾಯಕರುಗಳು ಇವತ್ತು ನನ್ನ ಬೆಂಬಲವಾಗಿ ನನ್ನ ಬೆನ್ನಿಂದ ನಿಂತಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಕೋಲಾರ ಭಾಗದಲ್ಲಿರ್ತಕ್ಕಂಥ ಗೆಳೆಯರು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಅನೇಕ ಹೋರಾಟಗಳ ಜೊತೆ ನಮ್ಮ ಜೊತೆ ಇದ್ದಾರೆ. ಹೀಗಾಗಿ ಇವತ್ತು ಆ ಸಂದರ್ಭ ತಕ್ಕವಾಗಿ ನಾವು ಸಂಘಟನೆ ಮಾಡಿ ಇವತ್ತು ಜನರಲ್ಲಿ ಒಂದು ಮನೆ ಮಾತಾಗಿ ಇವತ್ತು ಏನೋ ಒಂದು ಇರೋದರಲ್ಲಿ ನಮ್ಮ ಜೊತೆ ಒಂದು ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇವತ್ತು ಮುಂದೆ ಬರ್ತಾ ಇದ್ದಾರೆ, ನನ್ನ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಸಂಘಟನೆ ಮಾಡ್ತೀವಿ ನಾವು ನಮ್ಮ ಗ್ರಾಮಗಳಲ್ಲಿ ಅಂತೇಳಿ ಈಗಾಗಲೇ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸಹಕಾರ ಮಾಡಿ ಈ ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ. ಈ ಭಾಗವಹಿಸಿದಂತಹ ಮತ್ತು ನನಗೆ ಸಹಕಾರ ನೀಡಿದಂಥ ಇನ್ನೂ ಬೇರೆ ಬೇರೆ ನನ್ನ ಆತ್ಮೀಯರು ನನಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಅವರೆಲ್ಲ ಕೂಡ ನೆನೆಯುತ್ತಾ ಮತ್ತು ಯಾರೆಲ್ಲ ನನ್ನ ಜೊತೆ ನಿಂತು ನನಗೆ ಸಹಕಾರ ನಾವು ಇದ್ದೀವಿ, ನೀವು ಸಂಘಟನೆ ಮಾಡು ಅಂತ ಹೇಳಿದಂತಹ ಎಲ್ಲ ಪ್ರತಿಯೊಬ್ಬ ಗೆಳೆಯರಿಗೂ ಕೂಡ ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಮತ್ತು ಏನು ಈ ಸಮಾವೇಶಕ್ಕೆ ಭಾಗವಹಿಸಿದಂತಹ ಬಹಳ ಮುಖ್ಯವಾಗಿ ಮಹಿಳೆಯರು ಹೆಚ್ಚಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅವರೆಲ್ಲರಿಗೂ ನಾನು ಏನು ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನನಗೆ ಸಹಕಾರ ಮಾಡಿದಂತಹ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದಿರಿಗೂ, ನನ್ನ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಸಹ ಸೋದರ ಸೋದರಿಯರಿಗೂ ನಾನು ಆಭಾರಿಯಾಗಿದ್ದೇನೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ನನಗೆ ಸಹಕಾರ ನೀಡಬೇಕು ಅಂಥೇಳಿ ನಾನು ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ. ನಾವು ಇನ್ನಷ್ಟು ಸಂಘಟನೆ ಗಟ್ಟಿಗೊಳಿಸೋ ಜೊತೆಗೆ ಏನು ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಕೈ ಎತ್ಕೊಂಡು ಹೋರಾಟ ಮಾಡಿ ಜನಗಳಿಗೆ
ಸಮಸ್ಯೆಗಳನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಇನ್ನಷ್ಟು ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ. ನೀವೆಲ್ಲ ಸಹ ನಿಮ್ಮೆಲ್ಲ ಕಷ್ಟ ಸುಖಗಳಲ್ಲಿ ನಾವು ನಿಮ್ಮ ಜೊತೆ ಇರ್ತೇವೆ. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ನನ್ನ ಜೊತೆ ಇರಲಿ ಅಂತೇಳಿ ನಾನು ನಿಮ್ಮೆಲ್ಲರನ್ನು ಕೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ರಿಗೂ ಮತ್ತು ಸಹಕರಿಸಿದಂಥ ಮತ್ತು ಎಲ್ಲರಿಗೂ ನಾನು ಒಟ್ಟಾರೆ ನನ್ನ ಜೊತೆಯಲ್ಲಿ ಯಾರ್ಯಾರು ಕೆಲಸ ಮಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ನೀವೆಲ್ಲ ಕಾರಣಭೂತರಾಗಿದ್ದರೆ ನಿಮ್ಮೆಲ್ಲರೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಸಂಘಟನೆ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ನಡೆಸ್ತೀನಿ. ಮುಂದೆ ಕೂಡ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅಂತ ಕೋರ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ KRS.